ಅನ್ಬೇಡಮ್ಮ. ಆಕ್ಚುಲಿ ಅಮೇಯಾಗೆ ಗೌರಿ ಅಂತ ಇಡ್ಬೇಕು ಅನ್ಕೊಂಡಿದ್ವಿ. ನಾನು ಪ್ರತೀಕ್ ಗೌರಿ ಗಣೇಶ್ ಆಗುತ್ತೆ ಮಗ ಅಂತ. ಓ ವಾವ್. ಈಗ ತೋರಿಸಿ. ಆಮೇಲೆ ಅಮೇಯದು ಸ್ಪೆಷಾಲಿಟಿನ ಸ್ವಲ್ಪ ತಿಳಿಸಿ ಅಮೃತ ಅವರೇ. ಅಂದ್ರೆ AM ಅಂದ್ರೆ ಅಮೃತ, YA ಅಂದ್ರೆ ಮೌಲ್ಯ, ಯಾ ಬರುತ್ತಲ್ಲ. ಸೊ ಅಮೃತ ಪ್ಲಸ್ ಮೌಲ್ಯ ಮಿಕ್ಸ್ ಆಗಿ ಅಮೌಂಟು ಕಲೆಕ್ಟ್ ಆಗ್ತಾ ಇದೆ ಈಗ. ಏನಮ್ಮ ಸೊಂಟದ ಅಲ್ಲಿ ಒಂದಷ್ಟು ಗೋಲ್ಡ್ ಗಿಫ್ಟ್ಗಳು ಬಂದಿದೆ ನನ್ನ ಮಗಳಿಗೆ. ಸೊಂಟಕ್ಕೆ ಕುಚಿ 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 ಕುಚಿ. ನೀನು ಯಾರು ಅಂತೆಲ್ಲ ಕೇಳ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಸಮಯ 6:15. ಸರ್ ಎಲ್ಲರೂ ಎದ್ದು ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಎದ್ದಿದ್ದು 4 ಗಂಟೆಗಲ್ಲಕ್ಕ. ನಾನು ಎದ್ದಿದ್ದ, ನೀನು ಮಲಗೆ ಇಲ್ಲ. ನಾನು ಕೂದಲು ಬಸ್ಕೊಂತಾರೆ ಈಗ ಸರ್. ನಮ್ಮ ಅಜ್ಜಿದು ಸ್ನಾನ ಆಯಿತು. ಅಜ್ಜಿ ಯಾವಾಗಲೂ ಫ್ರೆಶ್. ನಾವು ನಿನ್ನ ಆಟಗಳನ್ನ ಇಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದು ಮಾಡ್ತಾ ಇದ್ದಾನೆ, ಏನು ಪೊಸೆಸಿವ್. ಎತ್ಕೊಳ್ಳೋ ತನಕ ಬಿಡಲಿಲ್ಲ. ಈಗ ಈ ಕಂಪ್ಲೇಂಟ್ ಹೇಳ್ತವನಲ್ಲಿ ಅಂತ ನೋಡ್ತವನಿಲ್ಲ ಕಳ್ಳ. ಆಟ ಆ ಫ್ಯಾನಿಂದ ಎಂಥ ಒಳ್ಳೆ ಗಾಳಿ ಬರ್ತಾ ಇದೆ ಗೊತ್ತಾ. ಈಗ ಸದ್ಯಕ್ಕೆ ಟೀ ಕುಡಿತಾ ಇದ್ದೀನಿ. ಕಾವ್ಯನ್ನ ನಿನ್ನೆ ಎಲ್ಲ ನೀವು ತುಂಬ ಒಳ್ಳೆ ಕೈಂಡ್ ಹಾರ್ಟೆಡ್ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಿ. ನಿಮ್ಮ ಕಮೆಂಟ್ಸಲ್ಲಿ ಓದಿ ಏನು ಅನಿಸುತ್ತೆ ನಮ್ಮ ಆಡಿಯನ್ಸ್ ಕೇಳು. ಖುಷಿ ಆಯಿತು ಅಷ್ಟೇ, ನಾ ಬೇರೆ ಏನಿಲ್ವಾ. ಎಲ್ರಿಗೂ ಥ್ಯಾಂಕ್ಸ್. ಯಾರ ಹತ್ರ ಮಾತಾಡ್ತಿರೋದು ಅಂತ ಕೇಳ್ತಾರೆ ನನಗೆ. ಇಲ್ಲ ಅತಿಶಯೋಕ್ತಿ ಅದೇನಮ್ಮ, ಯಾವುದಮ್ಮ ವರ್ಡ್ ಅದು? ಇವತ್ತೇ ನಾನು ಕೇಳ್ತಾ ಇರೋದು. ಏನದು ಅತಿಶಯೋಕ್ತಿ? ಅಮ್ಮ ಸುಮ್ಮನೆ ಏನು ಹೇಳ್ಬಿಟ್ರೆ. ಓಕೆ, ಅವ್ರು ಕಮೆಂಟಲ್ಲಿ ಹೇಳಿ ಅಂತ ಹೇಳಿ. ಬಾಯ್ ಸೂರಿ. ಬನ್ನಿ ಬಾಬಾ, ಏನು ಬೇಕಂತ ತೋರಿಸ್ತಾ ಈಗ ಗ್ರಾಸ್ ಹಾಪ್ ಅವ್ರದ್ದು. ಈಗ ಯಾರಿಗೆ ತೋರಿಸ್ಬೇಕು ಅಂತ ಅದನ್ನ ಏನಕ್ಕೆ? ಓ ಎರಡು ಪಾಪ ಇಲ್ಲಿ ಯಾರಿಲ್ಲಪ್ಪ, ಯಾರಾದ್ರೂ ಒಬ್ರು ಅಡುಗೆಯವ್ರನ್ನ ಸೆಟ್ ಮಾಡಿಬಿಟ್ಟು ನಾನು ಇವತ್ತೊಂದು ದಿನ ಇರಪ್ಪ, ಇವತ್ತೊಂದೇ ಒಂದು ದಿನ ಅಂತ. ಅದು ಬಾಬು ನನಗೆ ಅದೆಲ್ಲ ಪ್ರಾಬ್ಲಮ್ಮು. ನಾನಲ್ಲಿ ಅದು ಸಂಡೇನೇ ಕೊಡಬೇಕಾಗಿತ್ತು, ಒಂಚೂರು ಎಡಿಟ್ ಮಾಡೋಕ್ಕಾಗಿಲ್ಲ. ಅದು ಇದು ಮಾಡೋಣ ಅಂತ ಅಂದ್ಕೊಂಡೆ. ಏನು ಮಾಡ್ತಾ ಇದ್ದೀರಾ? ಹೇಳ್ತಾ ಇದ್ದೀರಾ? ಬಾಯಮ್ಮ. ನಾವು ನಾಳೆ ಹೊಡ್ತಾ ಇದ್ದೀವಿ. ಬೇಜಾರು ಮಾಡ್ಕೊಂಬಿಟ್ಟಿದ್ರಾ? ನಾಳೆ ಓಕೆ, ಇವತ್ತು ಬೇಡ, ನಾಳೆ ಹೊಡ್ತೀನಿ. ಓಕೆ, ಅದಕ್ಕೆ ಕಳ್ತಾ ಇದ್ರಾ? ಅನ್ಬೇಡಮ್ಮ. ಅಚ್ಚೋ,
ಅಮ್ಮ 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 ಅಮ್ಮ. ಸಮಯ ಇವಾಗ ಹಲೋ, ನಿದ್ರೆ ಮಾಡಿದ್ರ ಸ್ವಲ್ಪ? ಅಯ್ಯೋ, ಊಟ ಮಾಡ್ತೀರಾ? ಓಹೋ ಹೋ ಹೋ, ಅಣ್ಣ ತೊಳಸ್ತಾ ಇದ್ದಾನೆ. ಓ, ನೀರು ನೋಡ್ಬಿಟ್ಟ ಬಾವ, ನೀರು. ಅನೋ ನೋ ಡ್ರೆಸ್ ಬರೀ ಆನವನ ಹಿಡಿಯೋದೇ ಆಗಿದೆ. ಆಟೋ ಬೇಕಂತೆ. ಹೋಗಿ ಹಿಡಿಯೋಕ್ಕಾಗ್ತಾ ಇಲ್ಲ, ನಾನು ಇಟ್ಕೊಂಡು ಮಜಾ ತಗೋತಾ ಇದ್ದೀನಿ. ಕೋಪಿಸ್ಕೊಳ್ತಾನೆ. ಜಗಳ ಆಡ್ತದೆ ನನ್ನ ಅಪ್ಪನ ಜೊತೆ. ಡ್ಯಾಡೀಸು ಮಾಮನ ಇಟ್ಕೊಂಡು ಅಲಿಸ್ತಾ ಇದ್ದಾನೆ. ಅಲ್ಲ ಈಗ ನೆಕ್ಸ್ಟ್ ನಾವು ಗಿಫ್ಟ್ ಓಪನ್ ಮಾಡುವ ಸಮಯ. ಗಿಫ್ಟ್ ಓಕೆ, ನಾನು ಹೋಗ್ಬಿಟ್ಟು ಒಂದು ಸ್ವಲ್ಪ ಫ್ರೆಶ್ ಅಪ್ ಮಾಡ್ಕೊಂಡ್ಬಿಡ್ತೀನಿ ಬಾವ. ಟಡಾ, ಎಸ್. ಈಗ ಪಾಪ ನೀನು ಬೆಳಗ್ಗೆಯಿಂದ ನೀಟಾಗಲ್ಲ ಕಾಣಿಸ್ಕೊಂಡಿಲ್ಲ ನೀನು. ಏನೇನು ರೂಮಲ್ಲೇ ಇದೀವಿ ನಾವು 3 ಜನ, 3 ಫೀಮೇಲ್ಸ್. ಓಕೆ, ಈಗ ಒಂದೊಂದೇ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ. ನನ್ನ ಮಗಳು ಅಮೇಯ ಕೊಟ್ಟಿದ್ದಾರ ಜಾಸ್ತಿ, ಇಲ್ಲ ಆರೋಗ್ಯ ಗಿಫ್ಟ್ ಕೊಟ್ಟಿದ್ದಾರಾ ನೋಡೋಣ. ನಿನ್ನೆ ಆಗಿದ್ದು ಇದು ಟ್ರಿಪಲ್ ಸೆಲೆಬ್ರೇಷನ್. ಬರ್ಡೇ, ಒಂದು ಅಮೇಯ ನಾಮಕರಣ, ಕಿವಿ ಚುಚ್ಚೋ ಶಾಸ್ತ್ರ. ಆ್ಯಕ್ಚುಲಿ ಇನ್ನೂ ಒಂದು ತೊಟ್ಲು ತಗೋ ಶಾಸ್ತ್ರ. ಹಾಂ, ಕಿವಿ ಚುಚ್ಚೋದು ಬೇರೆ. ಸರಿ ಅದನ್ನ ನೀವೇ ಹೇಳಿ, ನನಗೆ ಗೊತ್ತಿಲ್ಲ, ನಮಗೂ ಅಷ್ಟು ಕ್ಲಾರಿಟಿ ಇಲ್ಲ. ಆವಾಗ ಲೈಟಾಗಿ ಮಗಳ ಮುಖ ಒಂಚೂರು ಕಾಣಿಸ್ಕೊಂತು, ಅದಕ್ಕೋಸ್ಕರ ಅವಳದು ಅಲ್ಲೊಂಚೂರು ಚೂರು ಸೈಡ್ ಫೇಸ್ ಎಲ್ಲ ಕಾಣಿಸ್ತಾ ಇದೆ. ಅದೆಲ್ಲ ಕಾಣಿಸ್ಬೇಕು ಅಂತಾನೆ ಬೇಕು ಅಂತ ಸುಮ್ಮನೆ ಬಿಟ್ಟಿರೋದು, ಹಂಗೆ ಬಿಟ್ಟಿಲ್ಲ. ನಾವು ರಿವೀಲ್ ಅಂತ ಮಾಡಿದಾಗ ನೀಟಾಗಿ ಆ ಒಂದು 3-4 ತಿಂಗಳು ಪಾಪು ಆದಮೇಲೆ ಅದು ಚೆನ್ನಾಗಿರುತ್ತೆ ರಿವೀಲ್. ಸೊ ಅದೆಲ್ಲ ಬಿಟ್ಟು ಆ ದೃಷ್ಟಿಗಿಷ್ಟಿ ಅಂತೆಲ್ಲ ಎದುರಿಸ್ಬಿಟ್ಟಿದ್ದಾರೆ. ಸೊ ದೃಷ್ಟಿ ಅಲ್ಲ. ಸೊ ಹಾಗಾಗಿ ಈಗ ನಾನು ನಿನ್ನೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಓಪನ್ ಮಾಡಿ ಏನೇನು ಕೊಟ್ಟಿದ್ದಾರೆ ನೋಡೋಕ್ಕೆ. ಒಂದು ಅರ್ಜೆನ್ಸಿನಲ್ಲಿ ಆಲ್ರೆಡಿ ಒಂದಷ್ಟು ಓಪನ್ ಮಾಡಿ ಕದ್ದು. ಹೌದಾ? ನಾ ಅದೇ ಅನ್ಕೊಂಡಿದ್ದಕ್ಕೇನಾರ ಇಲ್ವಲ್ಲ. ಇದು ಆಕ್ಚುಲಿ ಅ ಸ್ಪೆಷಲ್ ಗಿಫ್ಟ್ ಫ್ರಮ್ ಅ ಸ್ಪೆಷಲ್ ಪರ್ಸನ್. ಓಕೆ, ಒಂದೇ ಒಂದು ಸೆಕೆಂಡು. ನೀನೊಬ್ಬ ಗೆಸ್ಟ್ ಬರಬೇಕಿತ್ತಲ್ವ ನೀನು ತೆಗಿ ನೋಡು. ಈಗ ಮೊದಲನೇದಾಗಿ ಯಾವ್ದು ಓಪನ್ ಮಾಡ್ತಿದ್ದೀರಾ ಮೇಡಮ್? ಓಪನ್ ಮಾಡಿರೋದ್ರಲ್ಲಿ ಏನಿದೆ ಅಂತ ತೋರಿಸ್ಬಿಡ್ತೀನಿ ಫಸ್ಟ್. ಸೊ ಇದು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಒಂದು ಫ್ಯಾನ್ ಪೇಜ್ ಇದೆ, ಮೌಲ್ಯ ಪ್ರತೀಕ್ ಅಂತ. ಸೊ ಅವರು ಬರ್ಡೇಗೆ ಬಂದಿದ್ರು, ನಾವು ಇನ್ವೈಟ್ ಮಾಡಿದ್ವಿ. ಸೊ ವಿಂಧ್ಯ ಅಂತ. ಸೊ ಅವ್ರು ಗಿಫ್ಟ್ ಮಾಡಿದ್ರು. ಏನಿದೆ ಅದರಲ್ಲಿ? ಏನಿದೆ ನಾನು ನೋಡ್ಬಿಟ್ಟಿದ್ದೀನಲ್ಲ, ಹೇಳ್ಬಿಡ್ಲಾ? ಹೇಳು, ನಮ್ಗೆ ಹೇಳೋದು. ನಾನು ನೋಡಿಲ್ವಲ್ಲ, ನನಗೆ ಕ್ಯೂರಿಯಾಸಿಟಿ ಇದೆಯಲ್ಲ ಅದಕ್ಕೆ. ಸೊ ನಾನು
ಖುಷಿ ಆಯ್ತು ಅವ್ರು ಬಂದಿದ್ದು. ಎಲ್ಲಾರ್ಗೂ ಗಿಫ್ಟ್ ಕೊಟ್ಟಿದ್ದಾರೆ. ನಮ್ಮಿಬ್ರದ್ದು ಏನು ಇರ್ಲಿಲ್ಲ, ಹಾಂ, ನಮ್ಮಿಬ್ರಿಗೂ ಗಿಫ್ಟ್ ಕೊಟ್ಟಿದ್ದಾರೆ. ಬಿಂದಿಯಾನಾ? ಹಾ, ಹೌದಾ? ಹಾ. ಓ, ಒಂಚೂರು ಓಪನ್ ಮಾಡಿ ತೋರಿಸು. ಶೈನಿಂಗ್ ಇದೆ. ಏ ಕ್ಯೂಟ್ ಕಣೆ, ಕ್ಯೂಟ್ ವೆರಿ ಕ್ಯೂಟ್. ಥ್ಯಾಂಕ್ ಯು ಬಿಂದ್ಯಾ. ಅಂಡ್ ನನ್ಗೇನ್ ಖುಷಿಯಾಗಿದೆ ಅಂದ್ರೆ, ಹಾಂ, ಅವಳು ಬಿಂದ್ಯಾ ಅಣ್ಣನ ಅತ್ತೆ ಅಂತ ಕರೀತಾಳೆ. ಮೋಸ್ಟ್ಲಿ ಎಲ್ಲರೂ ಅಕ್ಕ ಅಂತ ಕರೀತಾರೆ. ಹ್ಞೂ, ಅಣ್ಣಂಗೋಸ್ಕರ ಒಂದು ಗಿಫ್ಟ್ ಅಂದಾಳು. ಚೆನ್ನಾಗಿದೆ. ನನಗೋಸ್ಕರ ಬಿಂದಿಯಾ? ಏ ವಾ, ಇಲ್ಲೇ ಕಾಣಿಸ್ಬಿಡ್ತು ನನಗೆ. ಹೇ, ಫಾರ್ಮಲ್ ಆ್ಯಕ್ಚುಲಿ ಅಲ್ಲ ಅದು. ಇನ್ನೊಂದೇನು ಗೊತ್ತಾ, ಸಖತ್ತು ಹಾಂ. ಕಾಂಬಿನೇಷನ್. ಓ, ಈ ಸೀರೆನೂ ಚೆನ್ನಾಗಿದೆ ಕಣೆ. ಪಾಪುದು ಇನ್ನೊಂದು ಬಾಕ್ಸ್ ಇತ್ತಿದ್ದು ಅಲ್ಲೇ ಇದೆ. ಇನ್ನೊಂದು ಬಾಕ್ಸ್. ಇದರದ್ದು ಅವಳಿಗೆ ಫ್ರಾಕ್ ತಂದಿದ್ದಾಳೆ. ಸೊ ಅದು ಸಿಕ್ಕಾಗ ತೋರಿಸ್ತೀನಿ. ಹಾಂ. ಇನ್ನೊಂದು 2-3 ಗಿಫ್ಟು ಅಲ್ಲೆಲ್ಲೋ ಇದೆ. ಅದೇ ಹ್ಞೂ. ಪಾಪುಗೆ ಅಮೇಯಾಗೆ ಫ್ರಾಕ್. ಆಮೇಲೆ ಪಾಪ ಒಂದು ಆ ಕವರ್ ಒಳಗೆ ಗಿಫ್ಟ್ ಮೂವಿ ಕವರೆಲ್ಲ ಇಟ್ಟಿದ್ದೆ ನಾನು. ಅದೆಲ್ಲ ಹೌದಾ? ಇದನ್ನು ಯಾರೋ ಓಪನ್ ಮಾಡಿದ್ದಾರೆ, ಯಾರಂತ ಗೊತ್ತಿಲ್ಲ. ನಾನು ಮಾಡಿಲ್ಲ. ಆದರೆ ನಮ್ಮ ಅಮ್ಮನೇ ಯಾರು ಇರುತ್ತೆ ಬಾರೆ. ನಮ್ಮ ಅಮ್ಮಂಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ. ಕ್ಯೂಟ್ ಬಟ್ಟೇಸ್. ಇದು ಆನವ್ದು ಬಟ್ಟೆ. ಯಾವುದು? ಹಾಂ. ಆನವ್ಗೆ ಮತ್ತೆ ಅಮೇಯಾಗೆ ಬಟ್ಟೆ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಬಟ್ಟೆನೇ ಆಗಿದೆ ಸೋಫಾ. ಬಟ್ಟೆ ಬಿಟ್ಟು ಬೇರೆ ಏನು? ಓಕೆ, ನನಗೆ ಈಗ ಅದರೊಳಗೆ ಏನಿದೆ ಅನ್ನೋದು ಕ್ಯೂರಿಯಾಸಿಟಿ. ಏನಿದೆ ಅನ್ನೋದು ಅವಳಿಗೂ ಕ್ಯೂರಿಯಾಸಿಟಿ. ಯಾವುದು? ಹಾಂ, ನಮ್ಮ ಗೌರಮ್ಮ. ಆಕ್ಚುಲಿ ಅಮೇಯಾಗೆ ಗೌರಿ ಅಂತ ಇಡ್ಬೇಕು ಅನ್ಕೊಂಡಿದ್ವಿ ಹ್ಞೂ. ನಾನು ಪ್ರತೀಕ್. ಗೌರಿ ಗಣೇಶ್ ಆಗುತ್ತೆ ಮಗ ಅಂತ. ಏನು ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ ಇದೆ ಇಲ್ಲಿ ಅಕ್ಕಪಕ್ಕ. ಅವಾಗ ಫುಲ್ಲು ಮಳೆ. ಬೆಟರ್ ಆ್ಯಂಗಲ್. ಅಕ್ಕ, ನಿನ್ನೆ ಫಂಕ್ಷನಲ್ಲಿ ಹೆಂಗಾಯ್ತು ಅಂತ ಅನಿಸ್ತು ನಿನಗೆ? ಯಾಕೆ? ಫುಲ್ ಕಂಪ್ಲೀಟ್ಲಿ ಬಂದಿರೋದೇ 3-4 ಫೋಟೋ. ನಾವು 4 ಜನ ಫೋಟೋನು ತಗೊಂಡಿಲ್ಲ ಅಲ್ವಾ? ಈ ಸರಿ 4 ಜನ ಪ್ರತಿ ಫಂಕ್ಷನಲ್ಲಿ ನಾವು 4 ಜನ 2 ಫ್ಯಾಮಿಲಿಯವರು ನಾವು ಫೋಟೋ ತಗೋತೀವಿ. ಅದು ನಿಮ್ಗೆ ಗೊತ್ತು. ಈ ಸರಿ ತಗೊಂಡೇ ಇಲ್ಲ ಏನವಾ? ಸೋ ಕ್ಯೂಟ್ ಅಲ್ಲ? ಆ ಶೂ ನೋಡೆ. ಅಯ್ಯೋ, ಅದು ಸ್ಪೆಷಲಿ ಏನು ಗೊತ್ತಾ, ಗರ್ಲ್ ಬೇಬಿಗೆ ಚೆನ್ನಾಗಿರೋ ಬಟ್ಟೆಗಳನ್ನ ತೆಗಿಬೋದು. ಗಂಡು ಮಕ್ಳಿಗೆ ಅಂದರೆ ಪ್ಯಾಂಟು ಶರ್ಟು ಕುರ್ತಾ ಅಷ್ಟೇ, ಜಾಸ್ತಿ ಆಪ್ಷನ್ಸೇ ಇರೋದಿಲ್ಲ. ನೋಡಿ ಎಷ್ಟೊಂದು ಜನ ಬರ್ದೇ ಇಲ್ಲ ರೀ ಹೆಸರು. ಏನಕ್ಕೆ? ಹೌದಾ? ಏ ಇಲ್ಲ ಇದೂ ಏನೋ. ಅಕ್ಕ, ನೆನ್ನೆ ಕ್ರಿಕೆಟ್ ಆಡಿರೋದು ಫುಲ್ ಬಾಡಿ ವರ್ಕೌಟು. ಎಲ್ಲರೂ ಬೆಳಗ್ಗೆಯಿಂದ ಫುಲ್ ಮಧ್ಯಾಹ್ನ ಪೂರ್ತಿ ರೆಸ್ಟ್. ಹಾಂ, ಆದರೆ ನಾನು ಮಾತ್ರ ಮಾಡಿಲ್ಲ ನೋಡು, ಬೇಗ ಎದ್ಬಿಟ್ಟು. ಇದು ಆನವ್ಗೆ ಅವರೇ ಕೊಟ್ಟಿರೋದು. ಹಾಂ. ಅದು ಒಂದು ಅವಳಿಗೆ ಒಂದು ಇವನಿಗೆ, ಎರಡೂ ಸಕ್ಕದಾಗಿದೆ. ಯಾರು ಕೊಟ್ಟಿದ್ದೀರೋ ಗೊತ್ತಿಲ್ಲ. ಕೊಡಿ, ಈಗ ನೀವು ಓಪನ್ ಮಾಡಿ. ನನ್ನ ಕೈಲೂ ಓಪನ್ ಮಾಡಿಸ್ತಾ ಇದ್ದಾಳೆ. ಫಸ್ಟ್ ನಮ್ಮ ಮನೆಗೆ ಏನೇ ಪ್ರಾಡಕ್ಟ್ ಬರಲಿ ಆ ಮುಖ ಫಸ್ಟ್ ಓಪನ್ ಮಾಡೋದೇ ಪ್ರತೀಕ್. ಯಾರ್ದಾದ್ರೂ ಆಗಿರಲಿ ಅದು. ಬೋರ್ಡ್ ಅಶೋಕಣ್ಣ ಸಿಗ್ಲಿಲ್ವಾ ಐಟಮ್ಮು? ಹಾಲ್ ಪೌಡರ್. ಬಾವ ಹೋಗೋದು ಕ್ಯಾನ್ಸಲ್ ಆಗಿತ್ತಲ್ಲ. ಬಾವ ಅಣ್ಣ ಹೋಗಲ್ಲ ಅಂತೆ. ಇದು ಬಾವ ಹೋಗೋದು ಕ್ಯಾನ್ಸಲ್ ಆಗುತ್ತೆ ಕಣ ಒಂಚೂರು. ಹೌದಾ? ನೀವೇ ಹೋಗ್ಬಿಟ್ಟು ಬರ್ರೋ. ನೀನು ಭಾವನ ಹೋಗ್ಬಿಟ್ಟು ಬನ್ನಿ. ಹಾಂ, ಓಕೆ. ಇದು ಯಾವುದು ಬೇಕು? ಏನದು? ಓ ವಾವ್, ಇರಿ ಝೂಮ್ ಮಾಡ್ತೀನಿ. ಸಕ್ಕತ್ತಾಗಿದೆ ಅದು. ಹಾಂ, ಆನವ್ಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಇದು. ಹಾಂ, ಆನವ್ಗೇನೆ ಅದು. ನಮಗೆ ಬಂದು ಕುತ್ಕೊಂಡ್ಬರೋದು ಹೆಂಗಿರುತ್ತೆ? ಸಕ್ಕತ್ತಾಗಿದೆ ಇದು. ಆ್ಯಕ್ಚುಲಿ ನಾನೇ ತೊಗೊಬೇಕು ಅಂತಿದ್ದೆ. ಇದರದ್ದು ಬೆಸ್ಟ್ ಲಿಂಕ್ ಬೇಕಾದ್ರೆ ನಾನು ಅಲ್ಲಿ ಪ್ರೊವೈಡ್ ಮಾಡ್ತೀನಿ ನೋಡಿ. ಈ ಲಿಂಕ್ ಅದರಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಪಾಪ ಬೇರೆದೆಲ್ಲ ಓಪನ್ ಮಾಡಿ. ಆಟ ಆಡ್ಕೊಂಡು ಕೂತವ್ರೆ. ಓಕೆ, ಇದು ಯಾರು ಗೊತ್ತಾ ಕೊಟ್ಟಿರೋದು?
ಕಾತ್ಯಾಯಿನಿ. ಅವ್ರ ಅಜ್ಜಿ ಕೊಟ್ಟಿರೋದು. ಸೂಪರ್. ಅವ್ರ ಮಗ ಬರ್ತಾ ಇದಾರೆ ನೋಡಿ. ಇದೆಲ್ಲ ನೀನು ತೋರಿಸಿ. ಬಟ್ಟೆ ಟಾಯ್ಸ್ ಅಪ್ಪ. ಇದು ಹಿಂಗಿದೆ ಇಟ್ಬಿಟ್ಟು ತೋರಿಸಿಲ್ಲ. ತೋರಿಸ್ದೆ ರೀ. ಓಕೆ, ಇದೇನು ಅಂತ ನೋಡೋಣ. ಗನ್ನು. ಹೇಳ್ಬಿಡೋದ ಒಟ್ಟಿಗೆ. ನಾನು ಹಂಗೆ ಸಿಕ್ಕಿದ್ದೆ ಓಪನ್ ಮಾಡಿ ನೋಡಿ. ಇದು ಇವಳೆ ಕೊಟ್ಟಿರೋದು. ಇವಳು ಅನ್ಸುತ್ತೆ. ಬಿಂದ್ಯಾ ಕೊಟ್ಟಿರೋದು. ಅದಕ್ಕೆ ನೋಡಿ. ಓ, ಇದು ಹಿಂಗೆ ಹೋಗ್ತಲ್ಲ ಹಿಂಗೆ. ಗನ್ ಮಾತ್ರ ಕಾಣಿಸ್ತು ಓಪನ್ ಮಾಡಿದಾಗ. ವಿಠಲ್. ಬಟ್ಟೆ ಸೆಟ್. ಅಯ್ಯೋ, ಅಲ್ಲಿ ಇಡೀ ಎಲ್ಲ ಒಟ್ಟಿಗೆ ಕ್ಲೀನ್ ಮಾಡಿ ನಾನು ಎತ್ತಿಟ್ಕೊತೀನಿ. ಈಗ ತೋರಿಸಿ. ಗಿಲಿ 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 ಗಿಲ್ಕಿ. ಪಾಪ ನೀವು ನಿಧಾನಕ್ಕೆ ಮಾಡ್ತೀನಿ. ಇವಾಗ ನಾನು ಕಂಟಿನ್ಯೂ ಮಾಡ್ತೀನಿ. ಏನ್ರಿ ಅದು? ಬಾಕ್ಸ್ ಅದು. ಏನು ಇದನ್ನ ಗಿಫ್ಟ್ ಕೊಟ್ಬಿಟ್ಟವ್ರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ, ಅಪ್ಪ ಬೇರೆ ನಂಗೆ ಕೊಟ್ಟಿದ್ದು. ಸಾಫ್ಟ್ ಆಗಿದೆ ನೋಡಕ್ಕೆ. ಅಮೇಯಾಗೆ ಹೆಸರು ಹೇಳಕ್ಕೆ ಹೆಂಗಿದಲ್ಲ, ಅಮೇಯ ಅಂತ. ಸಖತ್. ಈ ಅಮೆಯ ಹೆಸರು ಸಜೆಸ್ಟ್ ಮಾಡಿದ್ದು ಇಟ್ಟಿದ್ದು ಅಮೆಯ ಅವರ ಅತ್ತೆ. ಹೊಡಿರಿ ಚಪ್ಪಾಳೆ. ಆಮೇಲೆ ಅಮೇಯದು ಸ್ಪೆಷಾಲಿಟಿನ ಸ್ವಲ್ಪ ತಿಳಿಸಿ ಅಮೃತ ಅವರೇ. ಅಮೆಯ ಅಂದ್ರೆ AMEYA. AM ಅಂದ್ರೆ ಅಮೃತ, YA ಅಂದ್ರೆ ಮೌಲ್ಯ, ಯಾ ಬರುತ್ತಲ್ಲ. ಸೊ ಅಮೃತ ಪ್ಲಸ್ ಮೌಲ್ಯ ಮಿಕ್ಸ್ ಆಗಿ ಪಕ್ಕದಲ್ಲಿ ಗಣೇಶ್ ಅಂತಿಲ್ವಾ? ಗಣೇಶ್ ಎಲ್ಲ ಗಣೇಶ್. ಈಗ ಅಮೇಯದು ಅರ್ಥ ನಮ್ಮ ಜನ ಕೇಳಿದ್ರೆ ಏನಂತ ಅದು ಹೇಳು ಅಂತ. ನೀವ್ ಹೇಳಿ ಅಕ್ಕ, ನೀವ್ ತಾನೇ ಇಟ್ಟಿರೋದು, ಹೇಳಿ. ಅವೆಲ್ಲ ಬೇಡ. ಅಮೇಯದು ಅರ್ಥ ನೀವೇ ಗೂಗಲ್ ಮಾಡಿ, ನಿಮಗೆ ಗೊತ್ತಿರೋ ಅರ್ಥಗಳು ನೀವೇ ಹೇಳಿ ಜನರೇ. ಪಾಪ ನೀವು ತುಂಬಾ ನಿಧಾನ ಆಗ್ತಾಗಿದೆ. ನಂಗೆ ಟೆನ್ಷನ್ ಆಗ್ತಾ ಇದೆ. ಅಂದ್ರೆ ದುರ್ಗೆ ಎಲ್ಲಾ ದೇವರುಗಳು ಸಾರ ಸರ್ವಸ್ವ. ಅಪ್ಪ ಇದು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಬೇರೆ ಅರ್ಥ ಅಂತ ಇದೆ. ಬಟ್ ನೀವು ಸಂಸ್ಕೃತ ಲ್ಯಾಂಗ್ವೇಜ್. ಅಮ್ಮೇ ನಾರಾಯಣ, ಅಮ್ಮೇ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ದುರ್ಗೆ. ಓಕೆ. ಹೇ ವಾವ್. ಸ್ಪೈಡಿನೇ ಕೊಡ್ತಾರಲ್ಲ. ಮಕ್ಕಳಿಗೆ ಸ್ಪೈಡಿ ಜಾಸ್ತಿ ಇಷ್ಟ ಆಗುತ್ತೆ. ಸ್ಪೈಡಿ ಮೈ ಫಾರ್ ಎವರ್ ಸ್ಪೈಡಿ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಆದೇವ್. ಇದನ್ನ ನಾನು ನಮ್ಮದು ಪ್ರೋಮೋ ಕಿಟ್ಸ್ ಇದೆಯಲ್ಲ, ಕಿಟ್ಸ್ಗೆ ಸರ್ಪ್ರೈಸ್ ಆಗಿ ಇದನ್ನೆಲ್ಲ ಓಪನ್ ಮಾಡಿ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಕಾರು. ಬೋಯಜರ್ ಆಯ್ತಾ? ಇಲ್ಲಿ ಏನೂ ಇಲ್ಲ ಎಕ್ಸ್ಟ್ರಾ ಅಂತ. ಏನೂ ಇಲ್ಲ ಎಕ್ಸ್ಟ್ರಾ. ಅಪ್ಪ ಒಂದು ಸೆಕೆಂಡ್. ಇದು ಕವರು ಅದು ಎತ್ತಿಕ್ಕಿದ್ದಾರೆ ರೀ. ಅದಲ್ಲ, ನಾನೊಂದು ನೋಡ್ದಾಗಿತ್ತು. ಎಲ್ಲ ಎತ್ತಿಕ್ಕಿದೆ ಅದು. ಓಕೆ. ನೋಡ್ದಂಗಿತ್ತಂತೆ, ಒಂದ್ಸರಿ ನೋಡ್ಕೊಳ್ಳಿ. ಓಕೆ ಓಕೆ. ಈಗ ಏನಂದರೆ ಓ ಹಂಗ್ ಮಾಡದ ಅದನಾ? ಹಂಗ ಆಡದ? ಈಗ ಇದು ಆಡೋದು ಹೇಳ್ಕೊಡ್ತವ್ರ ಪ್ರತೀಕ್. ಇದು ರೆಡಿ 3 2 1. ಇವಾಗ ಕಲ್ತ್ಕೊಂಡ್ರು. ಬಟ್ಟೆ ಇದು ಕಾಂಪೋನಾ? ಬೋ ಅನ್ನೋದು. ನೋಡಿದ್ರಾ? ಟಾಯ್ ತಿಕ್ ಬಿಡಿ. ಟಾಯ್ಸ್ ಎಲ್ಲ ಅಂದರೆ ಅದಕ್ಕೆ ಅಂತ ಮಾಡಿದ್ರಾಯ್ತು. ಅದನ್ನ ಆಪರೇಟ್ ಎಲ್ಲ ಆಮೇಲೆ ಮಾಡ್ತೀನಿ. ಹೆಂಗಿದೆ? ಅನ್ನವ್ದು
ಹಾಂ ಕ್ಯಾನ್ಸಲ್ ಅಂತ ಬಾವೆ ಆಗಿಲ್ವಂತ. ಮತ್ತೆ ಆಚೆ ಹೋಗ್ತೀರಾ ಅಣ್ಣ? ಆಚೆ ಓಕೆ. ಹಾಗೇನು ಬಟ್ಟೆನೆ. ಇದು ನಮ್ಮ ಅಮೆಯಾಗೆ ಮೆಡಿಸಿನ್ ಬೇಕಾಗಿತ್ತು, ಅದಕ್ಕೆ ಭಾವ ಆಚೆ ಹೋಗ್ತಾರೆ ಅಂತ ಕೇಳ್ತಾ ಇತ್ತು. ಹಾಗೇನು ಇದು ಬಟ್ಟೆ ಅಕ್ಕ, ನಮ್ಮ ಅಮ್ಮಯ್ಯ ನಿನ್ನ ಹಚ್ಕೊಂಡಿದ್ರಲ್ಲ ಅದಕ್ಕೆ ಕಾರಣವಾದ್ರೆ ಏನು? ಇಲ್ಲ, ಇನ್ನೂ ದೊಡ್ಡೊಳಾಗಬೇಕು. 5-6 months ಆಯ್ತು. ಸೊ ಹಾಗಿದ್ರೆ ಎಲ್ಲಾರ್ಗು ಏಲ್ ಹೆಸರಿಟ್ಬಿಟ್ಟಪ್ಪ. ಆನವದೇ ಇರಬೇಕು. ಅದು ಎಷ್ಟು ದೊಡ್ಡ ಬಾಕ್ಸ್ ಅಂದರೆ ಆನವದೇ. ಅಪ್ಪ ನಿಮಗೆ ರಾಂಗ್ ಆಯ್ತು. ನೋಡಿದೆ ಇದಾದ್ರೆ ನಾನು ನೋಡ್ಕೊಂಡ್ ಬಂದೆ. ಅದು ಸಕ್ಕದಾಗಿದೆ. ಇದು ಚುಚ್ಚಲ್ಲ ಅನ್ಸತ್ತಲ್ಲ ಅದು? ಇಲ್ಲ, ಒಳಗಡೆ ನೋಡು. ಕ್ಯಾನ್ ಚುಚ್ಚುತ್ತೆ. ಖಂಡಿತ ಚುಚ್ಚುತ್ತೆ. ಒಂದು ಅರ್ಧ 1 ಗಂಟೆ ಹಾಕೋದಷ್ಟೇ. ಇದು ಕ್ಯಾನ್ ಇದೆ ಅಲ್ಲಪ್ಪ, ಚುಚ್ಚುತ್ತೆ. ನೆನ್ನೆ ಹಾಕಿದ್ವಲ್ಲ, ಅದಕ್ಕೆ ಬಿಚ್ಚಿಬಿಟ್ಟಿದ್ದು. ಚುಚ್ಚುತ್ತ ಅಂತ ನೋಡಿದೆ. ಓಕೆ, ನೆಕ್ಸ್ಟ್. ಅಷ್ಟೇ ಎಲ್ಲ ತಂದ್ಬಿಟ್ರ? ಹಾಂ, ಕೆಲವೊಂದೆಲ್ಲ ಓಪನ್ ಆಗಿರೋದಲ್ಲ ಇತ್ತು, ಮಿಕ್ಕಿದೆಲ್ಲ ತಂದೆ. ಮೋಸ್ಟ್ ಆಫ್ ದೆಮ್ ಬರ್ದೇ ಇಲ್ಲ ಅಪ್ಪ. ಒಂದು ಚಿಕ್ಕ ಬಾಕ್ಸ್ ಬಂದಿದೆ. ಆದರೆ ನೋಡಿ, ಈ ದೊಡ್ಡ ಬಾಕ್ಸ್ಗಳಿಗಿಂತ ಚಿಕ್ಕ ಬಾಕ್ಸ್ಗಳಿಗೆ ವ್ಯಾಲ್ಯೂ ಜಾಸ್ತಿ ಅಂತ ಅಂದ್ಕೊಂಡಿದ್ದೀನಪ್ಪ. ಯಾರು ಅಕ್ಕ ಓಪನ್ ಮಾಡೋಕೆ? ಇದು ಏನಕ್ಕ ನಿನ್ನ ನೀ ಎತ್ಕೊಂಡ್ರೆ ಸುಮ್ಮನೆ ಇರ್ತಾಳ. ಓಕೆ, ಇದು ಸಿಂಧು ಪ್ರತೀಕ್ ಅಂತ ಇದೆ. ಆರ್ಜೆ ವಿಜಯ್ ಅದು ಪ್ರತೀಕ್ ಅಂತ ಇದೆ. ಪ್ರದೀಪ್ ಅಲ್ವ ಅದು? ಪ್ರತೀಕ್ ಅಂತ. ಎಲ್ಲಪ್ಪ ಪುನೀತ್, ಅದು ಪುನೀತ್. ಆರ್ಜೆ ಪುನೀತ್. ಅದು ಸಿಂಧು ಪ್ರತೀಕ್ ಸಿಂಧು ಕೊಟ್ಟರು. ಅದೇನೇ ಹೇಳ್ತಾ ಇದ್ದೆ. ಇದು ಕೊಟ್ಟಿದ್ದಾರೆ. ಕಡ. ಓಕೆ, ಇದಂಗಾರೆ ಆನೋಗ ಅಥವಾ ಇಲ್ಲ ಪ ಅಮೇಯಕಪ್ಪ? ಕಾವ್ಯ, ಅಮ್ಮನ್ ಬೀರುಳು ಇಡಕ್ಕೆ ಒಂದಷ್ಟು ಗಿಫ್ಟ್ ಕೊಟ್ಟೆ ನೋಡು. ಅಮ್ಮ ಬೀಗ ಕೊಟ್ಟೆ, ಎತ್ತಿಡು ಅಂದ್ರಲ್ಲ. ಬ್ಯಾಗ್ ಗಿಫ್ಟ್ಗಳು, ಒಡವೆ ಬ್ಯಾಗ್ ಜೊತೆ ದೊಡ್ಡ ಬ್ಯಾಗ್ ಇತ್ತು, ನಾನೇ ಕೊಟ್ಟಿದ್ದೆ. ಏನಿದು? ಇದು ಬೆಳ್ಳಿ ಇದು ಸಾರಿ, ಯಾರು ಕೊಟ್ಟಿದ್ದು ಅಂತ ಓದಲೇ ಇಲ್ಲ. ನಿರ್ಮಲಾ ರಾಜು. ಹಾಂ, ಏನದು? ಇದು ಅಮೆಯಾಗೇನೆ. ಎಸ್, ಕಾಲ್ದು 2 ಕಾಲಿಗೆ ಅಮೆಯ. ಅದು ಇದು ರೂಪಾಪೇಟೆ, KR ಪೇಟೆ, ಅನ್ನಬರಿಪೇಟೆ, ರೂಪಾಪೇಟೆ. ಸೊ ಅಮೌಂಟು ಕಲೆಕ್ಟ್ ಆಗ್ತಾ ಇದೆ ಈಗ. ಏನಮ್ಮ ಸೊಂಟದ? ಹಾಂ, ಅಲ್ಲಿ ಒಂದಷ್ಟು ಗೋಲ್ಡ್ ಗಿಫ್ಟ್ಗಳು ಬಂದಿದೆ. ಇದು ನಾನು ದೇವಿಗೆ ತಂದೆ. 3 ಜನ ಕೊಟ್ಟಿದ್ದಾರೆ ಪಾಪ. ಸೊ ಇಲ್ಲಿ ನನ್ನ ಮಗಳಿಗೆ ಸೊಂಟಕ್ಕೆ ಉಡ್ದಾರವನ್ನು ಹಾಕುತ್ತಿದ್ದಾರೆ. ಚಿನ್ನದ ಪಂಚಲೋಹ ಇರಬೇಕಪ್ಪ. ಅಲ್ಲ ಅಮ್ಮ, ಹಂಗಲ್ಲ ಕಣಮ್ಮ. ಅಂದರೆ ಏನೋ ಬೇರೆ ಲೋಹಗಳು ಬಾಟ್ಲಿ ಇರಬೇಕು ಅಂತಾರಲ್ಲ, 5 ಲೋಹಗಳು ಅಂದೆ. ಎಲ್ಲ ಲೋಹಗಳು ಇರ್ತವೆ, ಪಂಚಲೋಹಗಳು. ಅದರಲ್ಲಿ ಚಿನ್ನ ಒಂದು ಬಾಕಿ ಇರುತ್ತೆ. ಚಿನ್ನಕ್ಕೆ ಅದೇ ದಾರ ಉಡ್ದಾರ ಹಾಕೋದು. ಈಗ ಇದೆಲ್ಲ ಆದಮೇಲೆ ಅದು ಎತ್ತಿಡ್ಬೇಕಲ್ಲ ಕಸನ. ಕಸ ತುಂಚರು ಅಷ್ಟೇ. ಅಯ್ಯೋ, ಈಗ ಸರ್ ನಿದ್ದೆ ಮಾಡಿದ್ರು. ನಗು ನೋಡಿ. ಕುಚ್ಚು 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 ಕುಚ್ಚು. ನೀನು ನಮ್ಮ ಆಡಿಯನ್ಸ್ಗೆ ರಿಪ್ಲೈ ಮಾಡಲ್ವಾ? ರಿಪ್ಲೈ ಮಾಡೋಕ್ಕಾಗ್ತಿಲ್ವಾ? ಲಿಂಕ್ ಓಪನ್ ಮಾಡಬೇಡ. ನಿಮ್ಮ ಓಪನ್ ಮಾಡಿಬಿಟ್ಟು ಅದರಲ್ಲಿ ಅಣ್ಣನ ಚಾನಲ್ ಓಪನ್ ಮಾಡಿ ಆ ವಿಡಿಯೋ
ಅಂಡ್ ನೀವಿಬ್ರು ಪ್ಲೀಸ್ ಹೇಳಿ ಕಾವ್ಯ ಯಾರು ಅಂತ, ನಮಗೂ ಹೇಳಿ ಹೇಳಿ ಸಾಕು. एक बार ನೀ ಕಾವ್ಯ ಯಾರು ನನ್ನ ತಂಗಿ ಎಲ್ಲರೂ ನೀನು ಯಾರು ಅಂತೆಲ್ಲ ಕೇಳ್ತಾ ಇದ್ದಾರೆ. ಸೊ ಇದು ನನ್ನ ತಂಗಿ. ನೀವಿಬ್ರು ಒಂದೇ ಥರ ಇದ್ದೀರಂತೆ ನೋಡೋಕ್ಕೆ. ಈಗ ಎದ್ಬಿಟ್ಟು ಸರು ಗೋಳಿ ಕಳಕ್ಕೆ ಬಂದೆ ಸರ್ ಮೀನು ನನ್ನ ಈ ಮೇಡಮ್ ಎಷ್ಟೊತ್ತಿಂದ ಮಾಡ್ಕೊಂಡವ್ರು. ಆನವಾಗ್ಲಿ ಇವಳಾಗ್ಲಿನಿ ಆನು ಬಂದಿಗೆ ಓವರಾಗಿ ಆಡ್ತವನೆ. ಯಾವಾಗ್ಲೂ ಅಪ್ಪ ಅಂದ್ರೆ ಅವ್ನಿಗೆ ಸಿಕ್ಕಾಬಟ್ಟೆ ಇಷ್ಟ. ಅಪ್ಪನೂ ಬೇಡ ಅಂತ ತಳ್ಬಿಟ್ಟು ಅತ್ತೆ ನೀನ್ ಎತ್ಕೊಂತಾನೆ. ಯಾಕಂದ್ರೆ ನಾನು ಅಮೇಯನ ಮುಟ್ಟಬಾರದು. ಅಮೇಯ ಅಲ್ಲ ಹೇಳು ಅಮೇಯ. ಎಷ್ಟಿರೋಳೆ ನಾನು. ಹಾಂ ಅವಳು ನಿಂಗೆ ಹೇಳ್ಕೊಡ್ಬೇಕಲ್ಲ ಅಂತ. ಓಕೆ ಈಗ ನಮ್ಮಕ್ಕ ಇರು ನಮ್ಮಕ್ಕ ಆ್ಯಕ್ಚುಲಿ ತಮಿಳ್ನಾಡಲ್ಲಿ ಕನ್ನಡಿಗರು ಹೇಗಿರ್ತಾರೆ, ಚೆನ್ನೈಯಲ್ಲಿ ಕನ್ನಡಿಗರು ಹೇಗಿರ್ತಾರೆ ಅಂತ ನಿಮ್ಗೆ ಏನಾದರೂ ನೋಡೋಕ್ಕೆ ಆಸೆ ಇದೆಯಾ? ಸಬ್ಸ್ಕ್ರೈಬ್ ಮಾಡಿ. ನಾನು ಒಂದು ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ದೀನಿ ವ್ಲಾಗ್ ಮಾಡೋಕ್ಕೆ. ಬಟ್ ಈ ಪ್ರತೀಕ್ ಮೌಲ್ಯ ಥರ ನನಗೆ ಅಷ್ಟೊಂದು ಕನ್ಸಿಸ್ಟೆಂಟ್ ಆಗಿ ಅಷ್ಟು ಹಾರ್ಡ್ ವರ್ಕ್ ಎಲ್ಲ ಮಾಡೋಕ್ಕಾಗಲ್ಲ. ಟ್ರೈ ಮಾಡ್ತೀನಿ. ನನ್ನ ತಮ್ಮ ಇಲ್ಲ ಅಂದರೆ ನನ್ನ ನಿಜವಾಗ್ಲೂ ಕೊಲೆನೇ ಮಾಡ್ಬಿಡ್ತಾನೆ. ತುಂಬ ಹಿಂಸೆ ಮಾಡಿ ಅವನೇ ನನಗೆ ಫುಲ್ಲು ಏನದು. ಅಕ್ಕ ಈಗ ತುಂಬ ಜನಕ್ಕೆ ನೀನು ಇಲ್ಲಿರೋದ ಅಲ್ಲಿರೋದ ಬೆಂಗಳೂರಲ್ಲಿರೋದ ಮೈಸೂರಲ್ಲಿರೋದ ಚೆನ್ನೈಗೆ ಯಾವಾಗ ಹೋಗ್ತೀಯಾ ಚೆನ್ನೈಲಿರೋದ ಅನ್ನೋದೆಲ್ಲ ಇರುತ್ತೆ ಡೌಟ್. ಆಮೇಲೆ ಚೆನ್ನೈಯಲ್ಲಿ ಒಬ್ಬರು ಕನ್ನಡಿಗರನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ ಮತ್ತು ಅಲ್ಲಿ ಲೈಫು ನಿಮ್ಮದು ಇಲ್ಲಿಂದ ಅಲ್ಲಿ ಹೋಗಿ ಮೈಸೂರಿಂದ ಅಲ್ಲಿ ಹೋಗಿ ಅಡ್ಜಸ್ಟ್ ಆಗಬೇಕಲ್ಲ, ಅದೆಲ್ಲ ಕ್ಯೂರಿಯಾಸಿಟಿ ಇರ್ತದೆ. ಅವ್ರಿಗೆ ತಿಳಿಸ್ಕೊಡುವಂತ ಅಷ್ಟೇ ನಾನು. ಖಂಡಿತ ಆ ವಿಷಯ ಮಾತ್ರ ತಿಳ್ಕೊಳ್ಳೇಬೇಕು ಪ್ರತಿಯೊಬ್ರು. ಯಾಕಂದ್ರೆ ನಾನು ಏನೆಲ್ಲ ಗೋತ್ರು ಮಾಡಿದ್ದೀನಿ ಅದನ್ನೆಲ್ಲ ನಾನು ಖಂಡಿತ ವಿಡಿಯೋಸಲ್ಲಿ ಹೇಳ್ತೀನಿ. ಆ್ಯಂಡ್ ಅಭಿಷೇಕ್ ಬಂದು ಹೆಂಗೆ ಕರ್ನಾಟಕಲ್ಲಿ ಬಂದು ಸರ್ವೈವ್ ಲವ್ ಮಾಡ್ತಾರೆ ಕರ್ನಾಟಕ ಪೀಪಲ್, ಅವನೇನಕ್ಕೆ ಇಷ್ಟು ಚೆನ್ನಾಗಿ ಕನ್ನಡ ಕಲ್ತ್ಕೊಂಡ ಅನ್ನೋದನ್ನೆಲ್ಲನೂ ಕೂಡ ಬ್ಲಾಗಲ್ಲಿ. ಓಕೆ, ಆದರೆ ಟೈಟ್ಲ್ ಏನು ಅಂತ ಅನ್ಕೊಂಡಿದ್ಯಾ? ಟೈಟಲಾ ಹಂಗಂದ್ರೆ ಚಾನಲ್ ಹೆಸರು ಕಣೆ. ಆಲ್ರೆಡಿ ಚಾನಲ್ ನನ್ಗೆ ಯಾವಾಗ್ಲಿಂದನೂ ಯಾವುದು? ಅದ ಕನ್ನಡ ಚಾನಲ್ ಅಂತ ಅಭಿಷೇಕ್ ಬ್ಲಾಗ್ಸ್. ಎಷ್ಟು ಇದ್ದಾರೆ ಸಬ್ಸ್ಕ್ರೈಬರ್ಸ್ ಅದರಲ್ಲಿ? ನಾನು ಓಪನ್ ಮಾಡ್ಬಿಟ್ಟು ಒಂದು ವಿಡಿಯೋನೂ ಹಾಕಿಲ್ಲ ತಮ್ಮಯ್ಯ. ಹೌದಾ, ಸೂಪರ್. ಓನ್ಲಿ ಅದರಲ್ಲಿ ಸಬ್ಸ್ಕ್ರೈಬರ್ಸು ಕನ್ನಡಿಗರೇ ಇರಬೇಕು. ನಿಮ್ಮ ಇವ್ರನ್ನೆಲ್ಲ ಇಟ್ಕೊಂಬೇಡಿ, ಮಿಕ್ಸ್ ಮಾಡಬೇಡಿ. ಓಕೆ, ಹಾಂ ಅಂದರೆ ತಮಿಳ್ ಕಂಟೆಂಟ್ ಎಲ್ಲ ಹಾಕ್ಬೇಡಿ, ಪ್ಯೂರ್ ಕನ್ನಡ ಇರಬೇಕು ಅಂತ ನಾನು ಹೇಳ್ತೀನಿ. ಹಂಗೆ ಮಾಡಿ ನನ್ನ ಪ್ರೊಫೈಲ್ನೆಲ್ಲ ಚಿತ್ರಾನ್ನ ಮಾಡಿ ಬೇಡ, ಈ ಸರಿ ಬೇಡ, ಪ್ಯೂರ್ ಕನ್ನಡಿಗರಿಗೋಸ್ಕರ ಮಾಡಿ. ಓಕೆ, ಮಾವಿನ ಓಟೆ ಮರದಲ್ಲಿ ಕೋಟೆ ಪಾಪ ಅದ್ಭುತ ಅದ್ಭುತ. ಎಂತ ಒಳ್ಳೆ ಸೀನು. ಚಿಕ್ಕ ಮಗಳು ಸ್ಮೈಲ್ ಮಾಡ್ತಾಳೆ. ಹ್ಯಾಪಿ ಬರ್ಡೇ ಟು ಯು. ಕಾಲ ಚಪ್ಪಾಳೆ ಏನಾದ್ರು ನೋಡಿದೀರಾ? ಹ್ಯಾಪಿ ಬರ್ಡೇ ನಗಳದ್ ನೋಡಕ್ಕೆ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಆನಮ್. ಓದಿದ್ದು ನಿಂಗೆ ಅಲ್ಲ, ಈಗ ಹೇಳಿ ಏನೋ ಚಾಲೆಂಜ್ ಅಂತಿದ್ರಲ್ಲ. ಈಗ ಒಂದು ಚಾಲೆಂಜ್ ತರ. ಓಕೆ, 4 ಜನನು ಇನ್ಕ್ಲೂಡ್ ಆಗಬೇಕು. ನಮ್ಮ ಗ್ರೂಪಲ್ಲಿ ರೆಗ್ಯುಲರ್ ಅಪ್ಡೇಟ್ಸ್ಗಳನ್ನು ಕೊಡಬೇಕು. ನಾಳೆಯಿಂದ 4 ಜನ ಆಗಲ್ಲ, ಅವಳು ಆಗಲ್ಲ ಹಂಗಾರೆ. ಯಾರು ಬಣಂತಿ? ಸರಿ, ಓಕೆ. 3 ಫ್ರಮ್ ವೆನೆಸ್ಡೇ ವೆಯ್ಟ್ ಒಂದು ಅಪ್ಡೇಟ್ ಮಾಡಬೇಕು. ಓಕೆ, ಮೆಸೇಜ್ ಬಂದ್ರೆ ನೋಡಬೇಕು. ಓಕೆ, ಇಲ್ಲ ಅದಕ್ಕೆ ಅದು ರೊಟೀನ್ ಆಗುತ್ತಲ್ಲ, ಅದನ್ನ ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟ್ ಮಾಡಬೇಕು. ನೆಕ್ಸ್ಟ್ ಅಂದ್ರೆ ಅದಾದ ಆಗಸ್ಟ್, ಅದಾದ 3 ಮಂತ್ಸ್. ಓಕೆ, ಚಾಲೆಂಜ್ 90 days or 100 days. ಲೆಟ್ಸ್ ಕೀಪ್ ಇಟ್. ಓಕೆ, ಸೊ ಎಷ್ಟು ವೆಯ್ಟ್ ಲಾಸ್ ಇಲ್ಲ, ನಮ್ಮ ಒಂದು ಫಿಟ್ ಆಗಿರ್ಬೇಕು. ಫಿಟ್ ಅಂದ್ರೆ ಲಾಸ್ ಬಗ್ಗೆ ಇದೆಲ್ಲ ಏನಿಲ್ಲ, ಡೈಲಿ ವರ್ಕೌಟ್ ಅದೆಲ್ಲ ಅಪ್ಡೇಟ್ ಅಲ್ಲಿ ಒಂದು ಇರಬೇಕು. ಫುಡ್ ಏನೇನು ತಿಂದೆ, ಏನೇನು ಮಾಡಿದೆ, ಇವನ್ ಏನಾದ್ರು ಚೀಟ್ ಮಾಡಿದ್ರು ಕೂಡ ಅದನ್ನ ಮೆನ್ಷನ್ ಮಾಡಬೇಕು. ಕನ್ಫರ್ಮ್. ಓಕೆ, ವೆನೆಸ್ಡೇ ಇಂದ. ಓಕೆ, ನಾಳೆ ಟ್ಯೂಸ್ಡೇ. ಅಕ್ಕ ಯುವರ್ ಇನ್, ಯಾ ಬಟ್ ನೀನು ಅದನ್ನ ಮೆನ್ಷನ್ ಮಾಡ್ತೀಯಾ? ಯಾ ಮಾಮ, ಅಪ್ಡಿಯಾ? ಬಿಕಾಸ್ ಆಫ್ ಮೀ ಓನ್ಲಿ ಪಾಪ ನೀ ಇದಕ್ಕೆ ಜಾಯಿನ್ ಆಗ್ಬೇಕು ಅಂತ ಆಸೆ ಆಗ್ತಿದ್ಯಾ?
ಅಲ್ಲೆಲ್ಲ ಹೇಳ್ತಿರೋದು ಅವಳಿಗೆ ಇದೆಲ್ಲ ಫಿಟ್ನೆಸ್ ಅನ್ನೋದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಫಿಟ್ನೆಸ್ನ ಇನ್ನೊரு பேரு ಮೌಲ್ಯನ ಫಿಟ್ನೆಸ್. ಅದಕ್ಕೆ ನಮ್ಮ ಧ್ರುವ ತರ ಪಿಕ್ಚರ್ ನೋಡಿ. ಆಮಾ. ಇನ್ನೂ ಒಂದು ನೆನಪಿದೆ, ಧ್ರುವ ತರ ಇಲ್ಲ, ಅದಕ್ಕೆ ಮುಂಚೆನೆ ಒಂದು ಅದಕ್ಕೆ ಮುಂಚೆನೆ ಒಂದು ದುಬೈ ಇಲ್ಲ ಕುವೈತ, ಅದೆಲ್ಲ ಒಂದು ಸಮ ಫಿಟ್ ಅಲ್ಲ ಕುವೈತ್ಗೆ ಹೋದಾಗ. ಅಯ್ಯೋ ಫುಲ್ ಸಣ್ಣ ಆಗ್ಬಿಟ್ಟಿದ್ದಲ್ಲ. ಇಲ್ಲ ಸಣ್ಣ ಇಲ್ಲ, ಫಿಟ್ ಅದು ಫಿಟ್ ಸಾರಿ ಪಾಪ. ಧ್ರುವ ತಾರೆ ಮತ್ತೆ ಖುಷಿ. ಅಯ್ಯೋ ಅಲ್ಲ ಪಾಪ, ನಿನ್ನ ಲೈಫಲ್ಲೇ ಅಷ್ಟು ಸಣ್ಣ ಡ್ರಾಪ್ ಆಗಿದ್ದು ಅವಾಗಲೇ ಅನ್ಸುತ್ತಲ್ಲ ನೀನು ದುಬೈ ಕುವೈತಲ್ಲಿ ನೀ ಇದ್ದಾಗ. ಇಲ್ಲ ಧ್ರುವ ತಾರೆ ಇಲ್ಲ, ಒಂದು ಶಿ ವಾಸ್ ಡಲ್. ಅಲ್ಲ ಅದಲ್ಲ ಬಾವ, ಅದು ಡಲ್ ಬೇರೆ, ಫಿಟ್ ಅಂಡ್ ಸ್ಲಿಮ್. ಫಿಟ್ನ ಒಂದು ಐ ಥಿಂಕ್ ಅಂದೇ ಬಾಬ್ ಕಟ್ ಮಾಡ್ಕೊಂಡು, ಬಾಬ್ ಕಟ್ ಹೇರ್ ಕಟ್ ಬಗ್ಗೆ ಅವಳಿಗೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಈಗ. ಹೇರ್ ಕಟ್ ಜಿಗುಪ್ಸಿ ಅಂದ್ರೆ ಫ್ರಸ್ಟ್ರೇಟೆಡ್. ಓಕೆ, ಅಂದ್ರೆ ಬುಧವಾರ ಬಾವ. ವೆಡ್ನೆಸ್ಡೇ ಇಸ್ 13th. ಆಮಾ 13th. ನನ್ನ ಮಾಮೂಲಿ ಗ್ರೂಪ್ ಇದೆಯಲ್ಲ, ಆ ಗ್ರೂಪಲ್ಲಿ 13th ನಾನು ಅದಕ್ಕೆ ಆ ಚಾಲೆಂಜ್ಗೆ ಜಾಯ್ನ್ ಆಗ್ತೀನಿ. ನೋಡಿ, ಇದೊಂದು ಒಳ್ಳೆ ಥಾಟ್ ಅದು. ನಿಮ್ಗೆ ಯಾರ್ಯಾರು ಚಾಲೆಂಜ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆರೋಗ್ಯಕ್ಕೋಸ್ಕರ ಒಂದು ಗ್ರೂಪ್ ಮಾಡ್ಕೊಂಡು ಚೀಟ್ ಮಾಡಿದ್ರೆ ಏನು ಮಾಡಿದ್ರೆ ಟ್ರಾನ್ಸ್ಪರೆಂಟಾಗಿ ಹೇಳಿ, ಎಲ್ಲ ಹೇಳಿ ಹಿಂಗೆ ಮಾಡ್ತಾ ಇದ್ದೀನಿ ಹಿಂಗೆ ಅಂತ ಹೇಳಿ ಡಿಸ್ಕಷನ್ ಮಾಡ್ಕೊಳ್ಳಿ. ಒಬ್ರಿಗೊಬ್ರು ಆ ಟೆಕ್ಸ್ಟು ಸ್ಫೂರ್ತಿ ಆಗುತ್ತೆ. ಅದು ಬೇರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ. ವೆಯ್ಟ್ ಲಾಸ್ ಅಂತಲ್ಲ, ಮಸಲ್ ಬಿಲ್ಡ್ ಮಾಡ್ಕೊಳ್ಳೋಕೆ. ನನಗೆ ಆಲ್ರೆಡಿ ಮಸಲ್ ಲಾಸ್ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಈಗ ಸಮಯ 9:15 ರಾತ್ರಿ ಹೊತ್ತು ಕ್ರಿಕೆಟ್ ಆಡ್ತಾ ಇದ್ದಾರೆ. ಮಗ ಬ್ಯಾಟಿಂಗ್. ಅಬ್ಬಾ, ಈಗ ಸಾರಿ, ತುಂಬ ಜನಕ್ಕೆ ಟೈಮ್ ಬೇಕು, ಬಟ್ ತುಂಬ ಜನಕ್ಕೆ ಅದು ಬೇಡ ಅಂತ ಏನೋ ಅನಿಸುತ್ತೆ, ಏನೋ ಗೊತ್ತಿಲ್ಲ ನನಗೆ, ಹೇಳಬೇಕು. ಈಗ ಸಮಯ 9:32. ಈಗ ನಾವು ಊಟ ಮಾಡ್ತಾಯಿದ್ದೀವಿ ನಾವೆಲ್ಲ ಸೇರಿ. ಸೆಕೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಕಚೇರಿ ಚಾಕೊಂಡಿದ್ದಾರೆ. ನೀರು ದೋಸೆ ಇವತ್ತಿನ ರಾತ್ರಿ ಊಟ. ಅಪ್ಪ, ನೀರು ದೋಸೆ ಜೊತೆಗೆ ಚಟ್ನಿ. ಆಮೇಲೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಅಪ್ಪ ಜಾಲಿಂಗ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗೂ ಟೇಕ್ ಕೇರ್. ಒಂದು